ಪಿಜ್ಜಾ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಆಹಾರ. ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದರೂ ಅವಾಗವಾಗ ತಿಂತಿರ್ತಾರೆ. ಅದರಲ್ಲೂ ಮಕ್ಕಳಿಗಂತೂ ನೆಚ್ಚಿನ ಖಾದ್ಯ. ನಾವೆಲ್ಲ ತಿಳ್ಕೊಂಡಿರ್ತೀವಿ ಪಿಜ್ಜಾ ಶ್ರೀಮಂತರ ಆಹಾರ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಹುಟ್ಟಿರ್ಬೋದು ಅಂತ. ಅದು ಹುಟ್ಟಿದ್ದು ಬಡ ರಸ್ತೆಗಳಲ್ಲಿ. ಒಂದು ದಿನ ಅದು ರಾಜಭವನಕ್ಕೆ ತಲುಪಿತು. ನಂತರ ಅದರ ಇತಿಹಾಸ ಬದಲಾಯಿತು. ಕೊನೆವರೆಗೂ ನೋಡಿ, ಪಿಜ್ಜಾ ಬೀದಿಯಿಂದ ವಿಶ್ವವ್ಯಾಪಿ ತಲುಪಿದ ಸುಂದರ ಕಥೆ. ಬಹಳ ಹಿಂದೆ 16-17ನೇ ಶತಮಾನದಲ್ಲಿ ಇಟಲಿಯ ನೇಪಲ್ಸ್ ಎಂಬ ಪುಟ್ಟ ನಗರದ ಬೀದಿಗಳಲ್ಲಿ ಹೋರಾಟ ಮತ್ತು ಕಷ್ಟಕರ ಜೀವನ ನಡೆಸುತ್ತಿದ್ದ ಬಡ ಜನರು ವಾಸಿಸುತ್ತಿದ್ದರು. ಅವರ ಮನೆಗಳು ಚಿಕ್ಕದಾಗಿದ್ದು ಸರಳ ಜೀವನವನ್ನು ನಡೆಸುತ್ತಿದ್ದರು. ಅವರಿಗೆ ಕಡಿಮೆ ಬೆಲೆಯಲ್ಲಿ ವೇಗವಾಗಿ ಹೊಟ್ಟೆ ತುಂಬಿಸುವ ಆಹಾರ ಬೇಕಾಗಿತ್ತು. ಅಲಂಕಾರಿಕ ಅಡಿಗೆ ಮನೆಗಳು ಇರಲಿಲ್ಲವಾದ್ದರಿಂದ ಅವರಿಗೆ ಇರೋದನ್ನೇ ಹೇಗೆ ಬಳಸಿಕೊಳ್ಳಬೇಕೆಂಬ ಸೃಜನಶೀಲತೆ ಇತ್ತು. ಕಲಸಿದ ಗೋಧಿ ಹಿಟ್ಟನ್ನು ಚಪ್ಪಟೆಯಾಗಿ ಮಾಡಿ, ಕತ್ತರಿಸಿದ ಮಾಗಿದ ಟೊಮ್ಯಾಟೊ, ಜಜ್ಜಿದ ಬೆಳ್ಳುಳ್ಳಿ, ಗಿಡಮೂಲಿಕೆಗಳನ್ನು ಸೇರಿಸಿ ಆಲಿವ್ ಎಣ್ಣೆಯನ್ನು ಚಿಮುಕಿಸಿ ಬಿಸಿ ಒಲೆಯಲ್ಲಿ ಬೇಯಿಸುತ್ತಿದ್ದರು. ಹಾಗೆ ಅದನ್ನು ಮಾರಾಟ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅದನ್ನು ಪ್ಲಾಟ್ ಬ್ರೆಡ್ ಅಥವಾ ಫಕಾಸಿಯಾ ಬ್ರೆಡ್ ಎಂದು ಕರೆಯುತ್ತಿದ್ದರು. ವರ್ಷಗಳು ಕಳೆದವು, ತಲೆಮಾರುಗಳು ಬದಲಾದವು, ಆದರೆ ಪ್ಲಾಟ್ ಬ್ರೆಡ್ ಉಳಿದುಕೊಂಡಿತು. ಅದಕ್ಕೆ ಪಿಜ್ಜಾ ಎಂಬ ಹೊಸ ಹೆಸರು ಸಿಕ್ಕಿತು. ಪಿಜ್ಜಾ ಎಂಬ ಇಟಾಲಿಯನ್ ಭಾಷೆಯ ಪದ ಪಿನ್ಸಾ ಎಂಬ ಲ್ಯಾಟಿನ್ ಭಾಷೆಯ ಪದದಿಂದ ಹುಟ್ಟಿಕೊಂಡಿದೆ. ಪಿನ್ಸಾ ಎಂದರೆ ಪ್ಲಾಟ್ ಬ್ರೆಡ್ ಎಂದೇ ಅರ್ಥ. ಈ ಪಿಜ್ಜಾ ನೇಪಲ್ಸ್ನ ಬಡವರಿಗೆ ಅಚ್ಚುಮೆಚ್ಚಿನದಾಗಿತ್ತು. ಆದರೆ ಯಾರಿಗೂ ತಿಳಿದಿರಲಿಲ್ಲ, ಬೀದಿಗಳ ಈ ಆಹಾರವು ಅರಮನೆಯ ದ್ವಾರಗಳನ್ನು ಪ್ರವೇಶಿಸಲಿದೆ ಎಂದು. 1861ರಲ್ಲಿ ಇಟಲಿ ಅಧಿಕೃತವಾಗಿ ಒಂದು ದೇಶವಾಯಿತು. ಕೆಲವು ವರ್ಷಗಳ ನಂತರ ಇಟಲಿಯ ರಾಜ ಮತ್ತು ರಾಣಿ ಜನರ ನಂಬಿಕೆಯನ್ನು ಗಳಿಸಲು ದೇಶದ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡಲು ನಿರ್ಧರಿಸಿದರು. 1889ರಲ್ಲಿ ಇಟಲಿಯ ರಾಜ ಉಂಬರ್ಟೋ ಮತ್ತು ರಾಣಿ ಮಾರ್ಗರೀಟಾ ನೇಪಲ್ಸ್ಗೆ ಭೇಟಿ ನೀಡಿದರು. ಬಡವರು ಇಷ್ಟಪಡುವ ಈ ಸರಳ ಖಾದ್ಯದ ಬಗ್ಗೆ ರಾಣಿ ಕೇಳಿದ್ದಳು. ದಾರಿಯುದ್ದಕ್ಕೂ ಪಿಜ್ಜಾ ತಿನ್ನುವುದನ್ನು ಕುತೂಹಲದಿಂದ ಗಮನಿಸಿದ್ದಳು. ಅವಳು ತನ್ನ ಸಲಹೆಗಾರನಿಗೆ, ನಮ್ಮ ಜನರು ಬೀದಿಗಳಲ್ಲಿ ಒಂದು ಖಾದ್ಯವನ್ನು ಆನಂದದಿಂದ ತಿನ್ನುವುದನ್ನು ನಾನು ನೋಡಿದೆ. ಅವರು ಇಷ್ಟಪಟ್ಟು ತಿನ್ನುವ ಆಹಾರವನ್ನು ನಾನು ಸವಿಯಲು ಬಯಸುತ್ತೇನೆ ಎಂದು ಹೇಳಿದ. ರಾಣಿಯ ಮಾತಿಗೆ ಸಲಹೆಗಾರನು ವಿನಮ್ರವಾಗಿ, ಆಗಲಿ ಮಹಾರಾಣಿ, ನಾನು ನೇಪಲ್ಸ್ನ ಅತ್ಯುತ್ತಮ ತಯಾರಕನನ್ನು ಕರೆಸುತ್ತೇನೆ. ಸಲಹೆಗಾರನು ರಫೆಲೋ ಎಸ್ಪೋಸಿಟೋ ಎಂಬ ಪ್ರಸಿದ್ಧ ಪಿಜ್ಜಾ ತಯಾರಕನಿಗೆ ರಾಣಿಯ ಸಂದೇಶವನ್ನು ತಿಳಿಸಿ ಆಹ್ವಾನ ನೀಡಿದನು. ರಾಣಿಯ ಸಂದೇಶದ ಪತ್ರವನ್ನು ಓದುತ್ತಿದ್ದಂತೆ ರಫೇಲ್ ಗಾಬರಿಗೊಳ್ಳುತ್ತಾನೆ. ಅವನ ಹೆಂಡತಿ ಗೊಂದಲದಿಂದ, ನಾವು ಬೀದಿಗಳಲ್ಲಿ ಸಾಮಾನ್ಯ ಜನರಿಗಾಗಿ ಅಡುಗೆ ಮಾಡುತ್ತೇವೆ, ರಾಣಿಗೆ ತಯಾರಿಸೋದು ಅಂದ್ರೆ? ರಫೇಲ್ ತಾಳ್ಮೆಯಿಂದ, ಇದು ಕೇವಲ ಆಹಾರವಲ್ಲ, ನಮ್ಮ ಹೆಮ್ಮೆ. ನಾವು ಪ್ರೀತಿಯಿಂದ ಆಹಾರವನ್ನು ತಯಾರಿಸುತ್ತೇವೆ, ಬಡಿಸುತ್ತೇವೆ. ಈಗ ಆ ಪ್ರೀತಿ ರಾಣಿಯನ್ನು ತಲುಪಬೇಕು. ರಫೇಲ್ ದೃಢ ನಿಶ್ಚಯದಿಂದ ಸವಾಲನ್ನು ಸ್ವೀಕರಿಸಿದನು. ರಾಣಿಗೆ ಸಾಮಾನ್ಯ ಪಿಜ್ಜಾವನ್ನು ಬಡಿಸಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ವಿಶೇಷವಾಗಿ ತಯಾರಿಸಿ ಬಡಿಸಬೇಕು, ಆಗ ರಾಣಿಯನ್ನು ಮೆಚ್ಚಿಸಲು ಸಾಧ್ಯ ಎಂದು ಯೋಚಿಸಿದನು. ಅದಕ್ಕಾಗಿ ರಫೇಲ್ 3 ವಿಧದ ಪಿಜ್ಜಾಗಳನ್ನು ತಯಾರಿಸಲು ನಿರ್ಧರಿಸಿದನು. ಮೊದಲನೆಯದಾಗಿ ಕೊಬ್ಬು, ಚೀಸ್, ಬೇಸಿಲ್ ಅನ್ನು ಬಳಸಿ ನಿಯೋಪಾಲಿ ಪಿಜ್ಜಾ. ಎರಡನೆಯದಾಗಿ ಟೊಮ್ಯಾಟೊ, ಬೆಳ್ಳುಳ್ಳಿ, ಎಣ್ಣೆ, ಓರೆಗಾನ್ ಬಳಸಿ ಮ್ಯಾರಿನರಿ ಪಿಜ್ಜಾ ತಯಾರಿಸಿ. ಮೂರನೆಯ ಪಿಜ್ಜಾವನ್ನು ವಿಶೇಷವಾಗಿ ತಯಾರಿಸಲು ರಫೇಲ್ ಇಟಾಲಿಯನ್ ಧ್ವಜವನ್ನು ನೋಡಿದನು.
ಹಸಿರು, ಬಿಳಿ ಮತ್ತು ಕೆಂಪು ಬಣ್ಣಗಳಿಂದ ಪ್ರೇರಿತನಾಗಿ ರಾಣಿ ಮತ್ತು ಇಟಾಲಿಯನ್ ಧ್ವಜವನ್ನು ಗೌರವಿಸಲು ಎಸ್ಪೋಸಿಟೊ ಕೆಂಪು ಟೊಮೆಟೊ, ಬಿಳಿ ಮೊಸಲ್ಲ ಚೀಸ್ ಮತ್ತು ಹಸಿರು ಬೇಸಿಲ್ ಅಂದರೆ ತುಳಸಿ ಎಲೆ ಹೆಚ್ಚಿನ ಮಸಾಲೆಗಳನ್ನು ಬಳಸಿ ಮೂರನೇ ಪಿಜ್ಜಾ ತಯಾರಿಸಿದನು. ಇದಕ್ಕೆ ಮಾರ್ಗರಿಟಾ ಪಿಜ್ಜಾ ಎಂಬ ಹೆಸರು ನಾಮಕರಣ ಮಾಡಬೇಕೆಂದು ಮನದಲ್ಲೇ ನಿಶ್ಚಯಿಸಿಕೊಂಡರು. ಈ ಪಿಜ್ಜಾ ರಾಣಿ ಮಾರ್ಗರಿಟಾ ಅವರ ಗೌರವಾರ್ಥವಾಗಿ ಮತ್ತು ಇಟಾಲಿಯನ್ ತ್ರಿವರ್ಣ ಧ್ವಜವನ್ನು ಉದ್ದೇಶಪೂರ್ವಕವಾಗಿ ನೆನಪಿಸುವಂತೆ ಬಣ್ಣಿಸಲಾಗಿತ್ತು. ಬೇಸಿಲ್ ಹಸಿರು ಬಣ್ಣವನ್ನು ಸೂಚಿಸಿದರೆ, ಚೀಸ್ ಬಿಳಿ ಬಣ್ಣದ ಪ್ರತೀಕ ಮತ್ತು ಟೊಮ್ಯಾಟೊ ಕೆಂಪು ಬಣ್ಣದ ಸಂಕೇತವಾಗಿತ್ತು. ಜೊತೆಗೆ ರಾಣಿಯ ಹೆಸರನ್ನು ಇಡಲಾಗಿತ್ತು. ರಾಣಿಗೆ ಮೊದಲೆರಡು ಪಿಜ್ಜಾಗಳು ಇಷ್ಟವಾಗಲಿಲ್ಲ. ಅವಳಿಗೆ ಮೂರನೆಯ ಪಿಜ್ಜಾ ಆಕರ್ಷಕವಾಗಿ ಸೆಳೆಯಿತು. ಆ ಖಾದ್ಯವನ್ನು ರುಚಿ ನೋಡಿದ ರಾಣಿಯ ಕಣ್ಣುಗಳು ಸಂತೋಷದಿಂದ ಬೆಳಗಿದವು. ಆಹಾ, ಇದು ತುಂಬಾ ಚೆನ್ನಾಗಿದೆ. ಇದನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಪಿಜ್ಜಾ. ಇದನ್ನು ನಿಮ್ಮ ಗೌರವಾರ್ಥವಾಗಿ ನಾನು ಮಾರ್ಗರಿಟಾ ಪಿಜ್ಜಾ ಎಂದು ಹೆಸರಿಸುತ್ತೇನೆ. ಮಾರ್ಗರಿಟಾ ಪಿಜ್ಜಾ. ರಾಣಿ ಮುಗುಳ್ನಕ್ಕಳು. ಕೋಣೆಯಲ್ಲಿ ಹರ್ಷೋದ್ಗಾರ ಮೂಡಿತು. ಸಾಧಾರಣ ಬೀದಿಯ ಆಹಾರವು ರಾಜಮನೆತನದವರ ಹೃದಯವನ್ನು ಗೆದ್ದಿತ್ತು. ರಾಣಿಗೆ ಪಿಜ್ಜಾ ತುಂಬ ಇಷ್ಟವಾಯಿತು. ಹೀಗಾಗಿ ರಫೆಲೋ ಎಸ್ಪೋಸಿಟೊಗೆ ಆಧುನಿಕ ಪಿಜ್ಜಾದ ಪಿತಾಮಹ ಎಂಬ ಬಿರುದನ್ನು ನೀಡಿದಳು. ದಿನಗಳು ಕಳೆದಂತೆ ಪಿಜ್ಜಾ ಬಗ್ಗೆ ಸುದ್ದಿ ಹರಡಿತು. ನೇಪಲ್ಸ್ನ ಬೀದಿಗಳಿಂದ ಸ್ಪೇನ್, ಫ್ರಾನ್ಸ್, ನಂತರ ಅಮೆರಿಕಕ್ಕೆ ತಲುಪಿತು. 1958ರಲ್ಲಿ ಪಿಜ್ಜಾ ಹಟ್, 1960ರಲ್ಲಿ ಡೊಮಿನೋಸ್ ಎಂಬ ಪಿಜ್ಜಾ ಮಳಿಗೆಗಳು ಸ್ಥಾಪನೆಯಾದವು. ನಂತರ ಹೀಗೆ ಜಗತ್ತಿಗೆ ಪ್ರಯಾಣಿಸಿತು. ಅದು ಹೋದಲ್ಲೆಲ್ಲ ಆಕಾರಗಳು ಮತ್ತು ರುಚಿಗಳನ್ನು ಬದಲಾಯಿಸಿತು. ಇಂದು ಪಿಜ್ಜಾ ವಿಶ್ವದ ಅತ್ಯಂತ ಪ್ರೀತಿಯ ಆಹಾರಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಪಿಜ್ಜಾ ಮೊದಲು 1980ರ ದಶಕದ ಕೊನೆಯಲ್ಲಿ ವಿದೇಶಿ ಪ್ರಯಾಣಿಕರ ಮೂಲಕ ಭಾರತವನ್ನು ಪ್ರವೇಶಿಸಿತು. 1990ರ ದಶಕದಲ್ಲಿ ಡೊಮಿನೋಸ್ ಮತ್ತು ಪಿಜ್ಜಾ ಹಟ್ ಭಾರತೀಯ ನಗರಗಳಲ್ಲಿ ತಮ್ಮ ಮಳಿಗೆಗಳನ್ನು ಪ್ರಾರಂಭಿಸಿದವು. ಶೀಘ್ರದಲ್ಲೇ ಭಾರತೀಯರು ಪಿಜ್ಜಾಕ್ಕೆ ಪನ್ನೀರ್ ಟಾಪಿಂಗ್ಸ್, ಮಸಾಲೆಯುಕ್ತ ಸಾಸ್ಗಳು ಮತ್ತು ತಂದೂರಿ ಸುವಾಸನೆ ಹೀಗೆ ಸ್ಥಳೀಯ ತಿರುವನ್ನು ನೀಡಿದರು. ಯುವ ಜನರಲ್ಲಿ, ವಿಶೇಷವಾಗಿ ಮುಂಬೈ, ದೆಹಲಿ ಮತ್ತು ಬೆಂಗಳೂರಿನಂತಹ ಮೆಟ್ರೋ ನಗರಗಳಲ್ಲಿ ಪಿಜ್ಜಾ ಜನಪ್ರಿಯವಾಯಿತು. ಇಂದು ಭಾರತದ ರಸ್ತೆ ಬದಿಯ ಅಂಗಡಿಗಳಿಂದ ಹಿಡಿದು ಪಂಚತಾರಾ ಹೋಟೆಲ್ಗಳವರೆಗೆ ಪ್ರತಿಯೊಂದು ಮೂಲೆಯಲ್ಲಿಯೂ ಪಿಜ್ಜಾವನ್ನು ಆನಂದದಿಂದ ತಿನ್ನಲಾಗುತ್ತದೆ. ಹೀಗೆ ನ್ಯೂಯಾರ್ಕ್ನಿಂದ ಮುಂಬೈವರೆಗೆ, ಟೋಕಿಯೋದಿಂದ ಕೇಪ್ಟೌನ್ವರೆಗೆ ಪಿಜ್ಜಾ ಪ್ರತಿ ಟೇಬಲ್ಗೂ ನಗುವನ್ನು ಹೊತ್ತು ತರುತ್ತಲೇ ಇರುತ್ತದೆ. ಪ್ರೀತಿ, ಸೃಜನಶೀಲತೆ ಮತ್ತು ಸರಳತೆಯು ಇಡೀ ಜಗತ್ತು ಆನಂದಿಸುವಂಥದ್ದನ್ನು ಸೃಷ್ಟಿಸಬಹುದು ಎಂದು ಪಿಜ್ಜಾ ನಮಗೆ ತೋರಿಸಿಕೊಡುತ್ತದೆ. ಇದೇ ರೀತಿ ಕತೆ ಕೇಳೋಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.